ದರ್ಶನ್ ಈಗ ಬಳ್ಳಾರಿ ಜೈಲಲ್ಲಿ ಇದ್ದಾರೆ. ಏನ್ ಹೇಳ್ತಿದ್ದಾರೆ ಅಂದ್ರೆ ಅವತ್ತು ಅವರು ಡೆತ್ ಆಗೋ ಟೈಮಲ್ಲಿ ಅಂದ್ರೆ ರೇಣುಕಾ ಸ್ವಾಮಿ ಸಾಯೋ ಟೈಮಲ್ಲಿ ನಾನು ಆ ಕ್ಷಣದಲ್ಲಿ ಅಲ್ಲಿ ಇರಲಿಲ್ಲ, ನಾನು ಹೊಡೆದ್ಬಿಟ್ಟು ನಾನು ಬಂದೆ ಅಂತ ಹೇಳ್ತಿದ್ದಾರೆ. ಹೌದು, ಅವನು ಹೇಳ್ತಾರೆ ಕರೆಕ್ಟು, ಜಸ್ಟಾನ್ ಹೇಳ್ತಾರೆ ಕರೆಕ್ಟು, ಹೊಡೆದ್ಬಿಟ್ಟು ಬಂದೆ ಅಂತ. ಇವರು ಸಿಸಿದೇವರು ಹೊಡೆದಿರೋದ್ರಲ್ಲಿ ಇವನು ಪಾಪ ಈ ಅಪ್ಪ ಅವನೇ ಆದ್ನಲ್ವಾ ಅಲ್ವರಾ. ಯಾರೇ ಆಗಲಿ, ಇವಾಗ ನಾನೇ ಆಗಲಿ ನಿಮ್ಗೆ ಹೊಡೆದ್ಬಿಟ್ಟು ನಾವು ಬಂದಮೇಲೆ ಇನ್ನೊಬ್ಬರು ಹೊಡೆದು ಅವ್ರು ಸಾಯಿಸ್ಬೇಕಾದ್ರೆ ನನ್ನೇ ಸಾಯಿಸೋನನ್ನೋದು ಯಾವ ಗ್ಯಾರಂಟಿ? ಅಲ್ಲ, ಈಗ ಸರಿ ಅವ್ರ ಶಿಷ್ಯಂದ್ರು ಮಾಡಿರೋದು ಓಕೆ, ಬಟ್ ದರ್ಶನ್ ಚೆನ್ನಾಗಿ ಹೊಡೆದು ಬಂದಿದಾರಲ್ಲ. ಜಸ್ಟಾನ್ ಹೊಡೆದ್ರು, ಆ ರೋಮಾನ ತಡೆದ್ರೆ ಹೆಣ್ಣು ಮಕ್ಕಳಿಗೋಸ್ಕರ ಹೊಡೆದ್ರು, ಅದೇನು ತಪ್ಪೇನಿಲ್ಲ. ಹಾಗಾದ್ರೆ ದರ್ಶನ್ ಮಾಡಿದ ತಪ್ಪಲ್ಲ. ತಪ್ಪಿಲ್ಲ, ಅವನು ಹೊಡೆದ ತಪ್ಪಿಲ್ಲ, ಅವ್ನು ಹೊಡೆದು ಏನೋ ಕರೆಕ್ಟ್, ಜಸ್ಟಾನ್ ಹೊಡೆದು ಇಲ್ಲ ಅಂತಲ್ಲ ಆಯಿತಾ. ಹೆಣ್ಮಕ್ಳು ಒಂದು ಅವಮಾನ ಮಾಡಿದ, ಒಂದು 4 ಏಟು ಹೊಡೆದ ಇದಂತ. ಅವನೇ ಕೊಲೆ ಮಾಡೋನನ್ನೋದು ಎಲ್ಲಿ? ನಾನು ವೈರಿ ಆಗಿರ್ತೀನಿ, ನಿಮ್ಮನ್ನ ಅದೇ ಥರ ನಿಮ್ಗೆ ನಾನು ಕೊಲೆ ಮಾಡಿಬಿಟ್ಟು ನಿಮ್ಮ ಮೇಲೆ ಹಾಕ್ಬೋದಲ್ವಾ? ಹೌದಲ್ವರ? ಈಗ ಅವನು ಕೊಲೆ ಮಾಡಿಲ್ಲ ಓಕೆ, ಬಟ್ ಸಾಯೋ ತರ ಹೊಡೆದಿರೋದಂತೂ ಸತ್ಯ. ಅವನ ಶಿಷ್ಯ ಹೊಡ್ಸಿರೋದು ಎಲ್ಲ ಸರ್ ಅವರೇ ಒಪ್ಕೊಂಡಿದ್ರಲ್ಲ. ದರ್ಶನ್ ಈಗ ಎಲ್ಲ ಬಿಡುಗಡೆ ಆಗಿದೆಯಲ್ಲ, ಅವ್ನ ಚಾರ್ಜ್ ಶೀಟ್ ಅಲ್ಲಿ ಏನೇನಿದೆ ಅಂತ ಎಲ್ಲ ಬಿಡುಗಡೆ ಆಗದೆ. ಇವಾಗ ನಾನು ನಿಮ್ಗೆ ಆದೋದ್ರು ನಾನು ಇರ್ತೀನಿ, ನಾನು ಒಂದು ಡಬಲ್ ಹೇಳ್ತೀನಲ್ಲ. ದರ್ಶನ್ ಒಪ್ಕೊಂಡಿದ್ದಾರೆ, ಅವ್ರು ಒಪ್ಕೊಂಡವ್ರೆ ತಡಿನಾರ ಕಾಟಕ್ಕೆ. ಹೌದು, ಅಂದ್ರೆ ಬಲವಂತವಾಗಿ ದರ್ಶನ್ ಒಪ್ಕೊಂಡಿದ್ದಾರೆ ಅಂತಾರ. ಜಸ್ಟಾನ್ ಒಪ್ಕೊಂಡಿದ್ರು, ಬಲವಂತವಾಗಿ ಒಪ್ಕೊಂಡವನು ಅವನು ಅಷ್ಟೇ. ಆ ಅಪ್ಪ ಕೊಲೆ ಮಾಡುವಂಥದ್ದು ಅದರಿಂದ ಚಿಕ್ಕ ವಯಸ್ಸಿನ ನಾವು ಇದಂದಿರುವಾಗ ಆ ಅಪ್ಪ ಇದಂದಿಲ್ಲ, ಹೊಡೆದವನೇ ಒಪ್ಕೊಳ್ಳುವ, ಅದು ಒಪ್ಕೊಳ್ಬೇಕಾದ್ರೆ ಅದು. ಓಕೆ, ಈಗ ಪವಿತ್ರ ಗೌಡ ಏನು ಅವನನ್ನ ಹೊಡಿವಾಗ ಕಿಲ್ ಹಿಮ್ ಅಂತ ಅಂದ್ರೆ ಸಾಯಿಸಿ ಅವನ್ನ ಅಂತ ಕೂಡ ಹೇಳಿದಾಳೆ. ಹಾಗೆ ಚಪ್ಪಲಿನೂ ಕೂಡ ಹೊಡೆದಿದ್ದಾಳೆ. ಈ ಅಪ್ಪ ಈ ಅಮ್ಮನ ಮಾತು ಕೇಳಿದ್ರು ಮೊದಲನೇ ತಪ್ಪು. ಈ ಅಪ್ಪ ಕೇಳಿದ್ರು ಮೊದಲನೇ ತಪ್ಪು. ಅದು ಈ ಅಪ್ಪ ಕೇಳಬಾರ್ದಾಯ್ತು. ಏನಪ್ಪ ಅಂದರೆ ಆ ಅಮ್ಮನ ಮಾತು ಕೇಳಿರೋದ್ರಿಂದ ಈ ಅಪ್ಪ ಸ್ವಲ್ಪ ತೊಂದರೆ ಸಿಗಾಕೊಂಡಿದ್ದು ಅಷ್ಟೇ. ಅಂದ್ರೆ ಈಗ ದರ್ಶನ್ ಈ ಸ್ಥಿತಿಗೆ ಬಂದಿರೋದು, ಹಾಗೆ ದರ್ಶನ್ ಹಾಳಾಗೋಕೆ ಕಾರಣನೇ ಪವಿತ್ರ ಗೌಡ ಅಂತ. ಹೌದು, ಯಾಕೆಂದರೆ ಅವನು ಬೆಳಿಬೇಕಾದ್ರೆ ಬೇಜಾನ್ ಬೀಳ್ತೇವೆ, ಅವನು ಆ ಥರದಲ್ಲಿ ಲುಚ್ಚಾದಲ್ಲಿ ಇಲ್ಲ ಆ ಅಪ್ಪ. ಯಾಕೆಂದರೆ ನಾವು ಮೈಸೂರವರಾಗಿ ನಮ್ಮವರಾಗಿ ನಾವು ಇದಾಗಿ ಆ ಥರದಲ್ಲಿ ದರ್ಶನ ಇಲ್ಲ. ಏನಪ್ಪ ಅಂದರೆ ಈಗ ಅವನು ಆಗದವರು ಆ ಥರ ಮಾಡೋರು. ಮುಂದೆ ಏನಾಗ್ಬೋದು? ದರ್ಶನ್ ಬಿಡುಗಡೆ ಆಗ್ತಾರಾ ಅಥವಾ ಇನ್ನು ಜೈಲಲ್ಲೇ ಇರ್ತಾರಾ ಅಂತ? ಬಿಡುಗಡೆ ಆಯ್ತಾರೆ. ಇದರಲ್ಲಿ ಕೈವಾಡ ದೊಡ್ಡ ದೊಡ್ಡ ಕೈವಾಡಗಳಿಂದ ಅವ್ನು ಬಿಡುಗಡೆ ಆಯ್ತಾರೆ ಅಷ್ಟೇ. ದೊಡ್ಡವ್ರ ಕೈವಾಡ, ಯಾರು ಕೈವಾಡ ಇರ್ಬೋದು ಹಂಗಾದ್ರೆ? ಇದ್ದೇ ಇರ್ತಾರೆ ಒಬ್ರಿಗೊಬ್ರಿಗೂ. ಇವಾಗ ನಾನು ನಿನ್ಗಿರ್ತೀನಿ, ನಿನ್ಗೆ ಅವ್ರು ಇರ್ತಾರೆ, ಒಬ್ರಿಗೊಬ್ರು ಇದ್ದೇ ಇರ್ತಾರೆ. ಫಿಲಮ್ ಫೀಲ್ಡಲ್ಲಿ ಮೇಲೆ ಒಬ್ರಿಗೊಬ್ರು ಇದ್ದೇ ಇರ್ತಾರೆ, ಹೇಳೋಕ್ಕಾಗಲ್ಲ. ದೊಡ್ಡ ದೊಡ್ಡ ದರ್ಶನ್ಗೆ ವಿರೋಧಿಗಳು ಅದೇ ಏನು ಸಿನಿಮಾ ಇಂಡಸ್ಟ್ರಿಲೇ ಇದ್ದಾರೆ ಅಂತನಾ ನಿಮ್ಮ ಮಾತು? ಅದೇ ನಾನು ಮುಂದುವರೆದ್ರೆ ನಿಮ್ಗಾಗಲ್ಲ, ನೀವು ಮುಂದುವರೆದ್ರೆ ಅವ್ರಿಗಾಗಲ್ಲ. ಇಂಥದ್ರಲ್ಲಿ ಆ ಅಪ್ಪನಿಗೆ ಹೊಟ್ಟೆ ಜನ ಇದ್ದೇ ಇರ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.